ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ. 3 ದಿನದ ಸಂತೆ ಆತ್ಮನ ಕಾಣದೆ ನೀ ಕುಂತೆ. ಬೇಡ ಪರರ ಚಿಂತೆ ನಾಳೆ ಕೇಳಿದರೇನಂತೆ. ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. ಆವಿಷ್ಯ 10 ರಾತ್ರಿಗೆ ಹೋದವು 50. ಆವಿಷ್ಯ 10 ರಾತ್ರಿಗೆ ಹೋದವು 50. ಪ್ರಾಯಕ 20 ಪ್ರಾಯದ ಗಾಯಕ 30. ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. ಆಸೆ ಮಾಡಬೇಡ ಒಬ್ಬನಿಗೆ ಮೋಸ ಮಾಡಬೇಡ. ಆಸೆ ಮಾಡಬೇಡ ಒಬ್ಬರಿಗೆ ಮೋಸ ಮಾಡಬೇಡ. ದೋಷಿಸಿ ನುಡಿಬೇಡ ಗುರು ಸಿದ್ಧಾರೂಢೇಶನ ಮರಿಬೇಡ. ದೋಷಿಸಿ ನುಡಿಬೇಡ ಗುರು ಸಿದ್ದೇಶನ ಮರಿಬೇಡ. ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. ಶಿವನಾಮವ ಸ್ಮರಿಸೋ ಈ ಭವಮಾಲೆಯ ಪರಿಹರಿಸೋ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಜ ಸುತೆಯ ರಮಣಂಗೆ ಶಂಭುಗಿಂ ಅಗಣಿತೋಸ್ತವದಿ ನತನಪ್ಪೆ. ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುಧಾರ ಬಲದಿಂ ಸರ್ವಮಂಗಲಿಗೆ ಯಾ ನತನಪ್ಪೆ. ರೂಢಿ ಒಳಗ ಮೆರೆವ ಆ ರೂಢ ಗುರುವರ ನಿನ್ನ ಜೋಡುಪಾದ ಪದ್ಮಗಳಿಗೆ ಎರಗಿರುಪ್ಪೆ. ಎನಗೆ ಮತಿಯನ್ನಿಟ್ಟು ಕರುಣಿಸು. ಸ್ವಾನುಭಾವದ ನೆಲೆಯೇನು ನಾನೇನು ಬಲ್ಲೆನಯ್ಯ. ನೀನೇ ಎನ್ನೊಳಗೆ ಹೊಕ್ಕು ಏನು ನುಡಿಸುವೆ ಅದನ್ನೇ ನಾ ನುಡಿವೆ. ಸದ್ಗುರುವೇ ಕೃಪೆಯಾಗು. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಶ್ರೀ ಪರಮೇಶ್ವರನ ಪರಾವತಾರಿ ಪಂಚಾಕ್ಷರಿ ಮಹಿಮಾ ಪುರುಷ ಶಾಂತಿ ಶಸ್ತ್ರಧಾರಿ ಶ್ರೀ ಶ್ರೀ ಸಿದ್ಧಾರೂಢರ ಆದಿಗುರು ಭಗವತ್ಪಾದರ ಬಸವಾದಿ ಶರಣರ ಎಲ್ಲ ಸಂಪ್ರದಾಯದ ಮಹಾಜ್ಞಾನಿಗಳ ಚರಣಾರವಿಂದಕ್ಕೂ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅಧ್ಯಾತ್ಮದ ತತ್ವಜ್ಞಾನವನ್ನು ಬಿತ್ತರಿಸಿದಂತ ಸತ್ಯಜ್ಞಾನಿ ಶ್ರೀ ಬಸವಾರೂಢರ ಹಾಗೆ ಎಲ್ಲ ಮಹಾತ್ಮರ ಚರಣಾರವಿಂದಕ್ಕೂ ನತಮಸ್ತಕನಾಗಿ ಸುಕ್ಷೇತ್ರ ರಾವಳಗುಂಡವಾಡಿಯ ಶ್ರೀ ಸಿದ್ಧಾರೂಢ ಮಠದ 4ನೇ ವೇದಾಂತ ಪರಿಷತ್ತಿನ ಸನ್ನಿಧಿ ಸ್ಥಾನದಲ್ಲಿ ಅಲಂಕೃತರಾಗಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳ ಪವಿತ್ರ ಚರಣಾರವಿಂದಕ್ಕೂ ತ್ರಿಕರ್ಣಪೂರ್ವಕವಾಗಿ ನತಮಸ್ತಕನಾಗಿ ಇಲ್ಲಿಯವರೆಗೆ ಬಹು ಸುಂದರವಾಗಿ ಭಜನೆಯನ್ನು ನೆರವೇರಿಸಿಕೊಟ್ಟಂತ ಭಜನಾ ಕಲಾವಿದರಿಗೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಜ್ಞಾನಗಂಗೆಯನ್ನು ಕೇಳಲು ಆಗಮಿಸಿದಂತ ಎಲ್ಲ ಶರಣು ಶರಣೀಯರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಾತ್ಪರ ಪರಶುನಿಗೂ ನಮಸ್ಕರಿಸುತ್ತಾ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಅಧ್ಯಾತ್ಮವೇ ಆನಂದದಾಯಕ. ಅಧ್ಯಾತ್ಮವಿಲ್ಲದ ಜೀವನ ಪಶು ಜೀವನ. ಆದ್ದರಿಂದಲೇ ಅಸಾಮಾನ್ಯವಾದಂತಹ ಮನುಷ್ಯ ಜನ್ಮ ಪ್ರಾಪ್ತಿಯಾದಾಗ ಪರಮಾತ್ಮನ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಪಡೆಯುವುದೇ ಈ ಮನುಷ್ಯ ಜನ್ಮದ ಪರಮ ಗುರಿಯಾಗಿದೆ. ಆ ಪರಮ ಗುರಿಯನ್ನು ನಾಶ ಮಾಡಿದವರು ಯಾರು ಅಂದ್ರೆ ಇವತ್ತಿನ ವಿಷಯವನ್ನು ಅದನ್ನೇ ಇಟ್ಟುಕೊಂಡಿದ್ದಾರೆ. ವಿಷಯ ಬಹಳ ಸುಂದರವಾದಂತಹ ವಿಷಯಗಳನ್ನು ಆಯ್ಕೆ ಮಾಡಿದಾರ. ಯಾರು ಮಾಡಿದಾರಂತ ನಮಗ ಗೊತ್ತಿಲ್ಲ. ಆದರೆ ಬಹಳ ಸುಂದರವಾದಂತಹ ವಿಚಾರವನ್ನು ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು, ವಿದ್ಯಾವಾರಿಧಿಗಳು, ಅಪರೋಕ್ಷ ಅನುಭವಿಗಳಾದಂತಹ ಶ್ರೀಮನ್ ನಿಜಗುಣರ ಶ್ರೇಷ್ಠವಾದಂತಹ ಕೈವಲ್ಯ ಪದ್ಧತಿ ಎನ್ನುವಂತ ಗ್ರಂಥದಲ್ಲಿ
ಮೋಕ್ಷ ಅನ್ನುವಂತ ಪುರ ಅಂತಸ್ತನ್ನು ಹತ್ತಬೇಕಾಗಿತ್ತಂದ್ರ 5 ಹಲ್ಲಿನ ನೆಚ್ಚುಣಿಕೆ ಹೆಂಗ್ ಬೇಕೋ ಹಾಗೆ ಮೋಕ್ಷವನ್ನು ಪಡಿಬೇಕಾಗಿತ್ತಂದ್ರೆ ನಮಗ 5 ಮೆಟ್ಟಿಲುಗಳನ್ನು ಮಾಡಿದ. ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚರ್ಯ, ಯೋಗ ಪ್ರತಿಪಾದನ, ಜ್ಞಾನ ಪ್ರತಿಪಾದನ. ಶಿವನ ಕರುಣೆಯನ್ನು ಪಡಿ, ಮೋಹವನ್ನು ಬಿಡು, ನೀತಿ ಮಾರ್ಗದಿಂದ ನಡಿ, ಮನಸ್ಸಿನ ಚಂಚಲಕ್ಕಾಗಿ ಯೋಗವನ್ನು ಮಾಡು, ಆನಾರೆಂದು ತಿಳಿ. ಪಡಿ, ಬಿಡು, ನಡಿ, ಮಾಡು, ತಿಳಿ ಅಂತ ನಿಜಗುಣರು ಪಂಚಸ್ಥಳದಲ್ಲಿ 5 ವಾಕ್ಯಗಳನ್ನು ಹೇಳ್ತಾರೆ. ಅದರೊಳಗೆ ಪ್ರಥಮ ದಿವಸ ಶಿವಕಾರುಣ್ಯ ಸ್ಥಳದ 14ನೇ ಪದ್ಯದ ಚರಣವನ್ನು ಆಧಾರವಾಗಿಟ್ಟಿಕೊಂಡಿದ್ದಾರೆ. ಬಹಳ ಸುಂದರವಾದಂತಹ ಪದ್ಯ. ನಮ್ಮೆಲ್ಲರನ್ನು ಬಹುಕ್ಕೆ ನೂಗುವಂತದ್ದು ಯಾವುದು ಅಂತ ಆ ವಿಚಾರವನ್ನೇ ಈ ಪದ್ಯದೊಳಗೆ ನಿಜಗುಣರು ನಮಗ್ ಗೋಚರ ಆಗುವಂಗೆ ಹೇಳಿದ್ದಾರೆ. ಯಾಕಂದ್ರೆ ಅತ್ಯಂತ ಅಮೂಲ್ಯವಾದಂತಹ ಸಮಯವನ್ನೆಲ್ಲ ಹಾಳು ಮಾಡಿದವ ಯಾರು ಅಂದ್ರೆ ಕಾಮ. ಅದರ ಬದ್ದಲನ್ನ ಈ ಪದ್ಯದೊಳಗೆ ನಿಜಗುಂಡು ಬಹಳ ಸುಂದರವಾಗಿ ಹೇಳ್ತಾರೆ. ನೋಡಿ ಸಲುವಯ್ಯ, ನಿನ್ನ ಅಡಿಗೆ ಅಡಗಿದ ಅಭವ, ನೆರೆ ಬಾಧೆ ಪಡಿಸುವ ಆ ಕಾಮನ ಬಾಧೆಯನ್ನು, ನೆರೆ ಅಂದ್ರೆ ಚೆನ್ನಾಗಿ ನಮಗೆ ಕಾಮ ಬಾಧೆಯನ್ನು ಕೊಳ್ಳಾತಿದ್ದಾರೆ. ತದನಂತರದಲ್ಲಿ ಹೇಡಿಯನ್ನಾಗಿ ಮಾಡುವ ಕಾಲನ, ಇವರಿಬ್ಬರ ಕಾಟವನ್ನು ನೀನು ಬಿಡಿಸುವಲೆ ಪರಮಾತ್ಮನೆ ಅಂತ ನಿಜಗುಂಡು ಬಹಳ ಸುಂದರವಾಗಿ ಈ ಪಲ್ಲವಿ ಒಳಗೆ ಕೇಳ್ಕೊಂಡಿದ್ದಾರೆ. ನೋಡಿ ಸಲಹಯ್ಯ, ನಿನ್ನಡಿಗೆ ಅರಗಿದ ಅಭವ. ನೋಡಿ ಯಾಕೆ ಅಂದ್ರ ಬೀದಿ ಒಳಗೆ ಒಂದು ಹುಚ್ಚು ನಾಯಿ ಬಂದಿತ್ತಂದ್ರ ಅರಿಯದೇ ಮಗು ಆದ್ರೆ ಹತ್ತಿರ ಹೋಗ್ತಿತ್ತಂದ್ರೆ ಅಲ್ಲಿ ಸಮೀಪ ಇದ್ದವ್ರು ಯಾರು ಬೇಕಾದವ್ರ ರಕ್ಷಣೆಯನ್ನು ಪಡಿಬಹುದು, ಅದನ್ನ ತೆಗಿಬಹುದು. ಆದರೆ ಇಲ್ಲಿ ಕಾಮನದಿಂದ ಬಿಡುಗಡೆ ಮಾಡೋರು ಯಾರಾದರೂ ಅದಾರು ಅಂತ ಕೇಳಿದ್ರ ಅದು ಪರಮಾತ್ಮ ಒಬ್ಬನೇ. ಯಾಕಂದ್ರ ಅವನನ್ನು ಸೋಲಿಸೋವರೇ ಯಾರು ಇಲ್ಲ. ಯಾಕಂದ್ರ ಅವನಿಗೆ ಕಾಮನಿಗೂ ಪಂಚಮುಖ ಅಂತ ಹೇಳಬಹುದು. 5 ಬಾಣಗಳನ್ನು ಬಿಡ್ತಾನ. 5 ಬಾಣಗಳನ್ನು ಬಿಡುವ ಒಂದ ಮುಖದವ ಹೆಂಗ್ ಸೋಲ್ತಾಕ್ ಬರ್ತತಿ. ಹಾಗಾಗಿ ಯಾರಿಗಾದರೂ ಕಾಮ ಸೋತಾನ ಅಂತ ಕೇಳಿದ್ರ ಅದು ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಕಾಮನಿಂದ ರಕ್ಷಣೆಯನ್ನು ಪಡಿಬೇಕಾಗಿತ್ತಂದ್ರೆ ಕೇವಲ ಪರಮಾತ್ಮನಿಗೆ ಶರಣು ಹೋಗಬೇಕು. ನಿನ್ನ ಅಡಿಗೆ ಎರಗಿದ ಅಭವ. ನಾಟ್ ಅಭವ ಅಂದ್ರೆ ಪರಮಾತ್ಮನ ಒಬ್ಬನೇ ಅಭವನಾಗಿರುವಂತವನು. ಎಲ್ಲರೂ ಮೃತ್ಯುವನ್ನೇ ಹೊಂದುವವರು. ಹಾಗಾಗಿ ಅವನನ್ನೇ ಶರಣು ಹೋಗಬೇಕು. ಅಷ್ಟೇ ಯಾಕೆ, ಪರಮಾತ್ಮನಿಗೂ ಒಂದು ಕೈ ನೋಡಿದವನೇ ಕಾಮ. ಇರುವೆ ಹಿಡಿಕೊಂಡು ಬ್ರಹ್ಮನ ಕಡೆಯ ಪರ್ಯಂತರವಾಗಿ ಕಾಮನ ಹಿಂಸೆಯನ್ನು ಅನುಭವಿಸಿದವರು ಯಾರು ಇಲ್ಲ. ಆದರೆ ಪರಮಾತ್ಮನ ಅವಂಗೂ ಒಂದು ಮಾಡ್ಲಕ್ಕೆ ಹೋಗಿ ಸುಟ್ಟುಕೊಂಡು ನಾಶ ಆಗಿದ್ದಾನೆ. ಏನೋ ಅವನ ಧರ್ಮಪತ್ನಿಯಿಂದ ಶರೀರ ರಹಿತವಾಗಿ ಮನಸ್ಸಿನೊಳಗ ವಾಸವನ್ನು ಪಡೆದಾನ. ಅಷ್ಟಿಟ್ಕೊಂಡನ ಇಷ್ಟು ಎಲ್ಲವನ್ನು ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವನ ರಕ್ಷಣೆಯನ್ನು ಪಡೆದಾಗ ಮಾತ್ರ ಅವನನ್ನು ಗೆಲ್ಲಲು ಸಾಧ್ಯವಿದೆ. ಅದೇ ನಿಜಗುಂಡು ಇನ್ನೊಂದ್ ಕಡೆ ಬರೀತಾರೆ ಬಹಳ ಸುಂದರವಾಗಿ. ನೆನೆ ಓಲಗದಿಂದ ನೋಯಿಸಲು ಅಲಗುಂಟೆ. ಈ ಜಗತ್ತಿನ ಒಳಗ ಯಾವುದೇ ಆಯುಧದಿಂದ ಕಚ್ಚಾದ್ರೂ ಮಾಹಿತಿ. ಆದ್ರ ಕಾಮನಂತ ಬಾಣ ಚೂಪಾದದು ಯಾವ್ರೇ ಅದಾವನಂತ ಕೇಳಿದ್ರ ಯಾವೂ ಇಲ್ಲ. ಅವನ ಅನಾಹುತ ಬದ್ದಲ್ಲ ಶ್ರೀಮನ್ ನಿಜಗುಣರು ಜೀವ ಸಂಬೋಧನ ಸ್ಥಳದ 14ನೇ ಪದ್ಯದೊಳಗೆ ಸವಿಸ್ತಾರವಾಗಿ ಹೇಳಿದ. ಇಲ್ಲಿ ಒಂದು ನುಡಿ ಒಳಗೆ ಹೇಳಿದ್ರೆ ಅಲ್ಲಿ ಪದ್ಯದುದ್ದಕ್ಕೂ ಕಾಮನ ಅನಾಹುತಗಳನ್ನು ಹೇಳಿದ. ಬಿಡಬೇಕು ಬಲು ಹಿಂದೆ ಬರಿದೆ ತನ್ನ ಇರವನ್ನು ಕೆಡಿಸುವ ಕಾಮವಿದನು. ಇರವನು ನನ್ನ ಸ್ಥಿತಿಗೆ ಹೋಗದೆ ಹಂಗ ಮಾಡಿದವ ಯಾರು ಅಂದ್ರ ಕಾಮ. ಅಲ್ಲಿ ಹೇಳಿದಾರ ಸುಗುಣ ಸಂತತಿಯನ್ನು, ನಿಗಮಾದಿ ವಿಧಿಯನ್ನು, ಮಿಗೆ ತಪವನ್ನು ಅಂತ ಬಹಳ ಹೇಳ್ಕೊತೋಗಿದಾರ. ಸುಗುಣ ಸಂತತಿ ಏನಂದ್ರೆ ನಮ್ಮಲ್ಲಿರುವಂತ ಸದ್ಗುಣಗಳೆಲ್ಲ ಹಾಳು ಮಾಡಿದವ ಯಾರಪ್ಪ ಅಂದ್ರೆ, ಕೆಡಿಸಿದವ ಯಾರು ಅಂದ್ರೆ ಕಾಮ. ಸತ್ಯ, ಅಹಿಂಸೆ, ದಾನ, ಧರ್ಮ ಅಂತ ಸದ್ಗುಣಗಳು ಬರ್ತಾವಲ್ಲ, ಅವುಗಳನ್ನ ಎಲ್ಲ ಆಚರಣೆ ಮಾಡದಂಗ ಮಾಡಿದವ ಯಾರು ಅಂದ್ರೆ ಕಾಮ. ಉದಾಹರಣೆಯಾಗಿ ಸತ್ಯ ಎಷ್ಟು ಶ್ರೇಷ್ಠ ಅಂದ್ರ
ಇನ್ನೊಂದ್ ಕಡೆ ಹೇಳ್ತಾರೋ, ಮರಣಾಂತವಾಗಲ್ ಅನೃತವನ್ನಾಡದಿರುವನೇ ದೇವರ ದೇವ. ಪ್ರಾಣ ಹೋಗುವಂತ ಪ್ರಸಂಗ ಬಂದರೂ ಸತ್ಯವನ್ನು ತ್ಯಾಗ ಮಾಡಬಾರ್ದು ಅಂತ ಹೇಳ್ತಾರ. ಹಾಗಾದ್ರೆ ಆ ಸತ್ಯವನ್ನು ಅತಿ ಸುಲಭವಾಗಿ ತ್ಯಾಗ ಮಾಡುವಂತೆ ಮಾಡುವ ಯಾರು ಅಂದ್ರೆ ಕಾಮ. ನೋಡ್ರಿ, ಆ ಕಾಮ ಆಸೆಯಿಂದ ಆ ಸತ್ಯವನ್ನು ತ್ಯಾಗ ಮಾಡ್ತೀವಿ. ಸತ್ಯವನ್ನು ತ್ಯಾಗ ಮಾಡಿದರೆ ಅವನಿಂದ ಪರಮಾತ್ಮ ದೂರ ಆಗ್ತಾನಂತ ತಿಳ್ಕೋಬೇಕು. ಪರಮಾತ್ಮ ಅಂದ್ರೆ ಯಾರು? ಸತ್ಯಂ ಶಿವಂ ಸುಂದರಂ. ಹಾಗಾಗಿ ಸದ್ಗುಣಗಳನ್ನು ನಾಶ ಮಾಡವ ಯಾರು ಅಂದ್ರೆ ಕಾಮ. ಬಹಳ ವಿಚಿತ್ರವಾದಂತ ಇದು. ಕಾಮ ಇಲ್ಲದೇನೂ ಇರ್ಲಾಕ್ ಬರಂಗಿಲ್ಲ, ಅವ್ ಇದ್ರೂ ನಡೆಯಂಗಿಲ್ಲ. ಇದರ ಅರ್ಥವನ್ನು ಪೂಜ್ಯರು ಸವಿಸ್ತಾರವಾಗಿ ಹೇಳ್ತಾರ. ಜಯಿಸಬೇಕಂತ ನಿಜಗುಂಡ್ರು ಮೊದಲೇ ಹೇಳ್ಕೊಂಡ್ ಬಂದಿದ್ದಾರೆ. ಬಸವಣ್ಣವರನ್ನು ಕಾಮ ಇತ್ತು. ನಮ್ಮಲ್ಲಿರುವಂತಹ ಕಾಮ ಹತೋಟಿ ಒಳಗಿಲ್ಲ. ಬಸವಣ್ಣವರಲ್ಲಿರುವಂತಹ ಕಾಮ ಹತೋಟಿ ಒಳಗೆ. ಇದಕ್ಕೆ ದೃಷ್ಟಾಂತ ಹೇಳಿದ್ರೆ ಗೊತ್ತಾಗ್ತದೆ ನಿಮಗ. ನೀವು ಬೈಕ್ ಮೇಲೆ ಬಂದಿರಿ ಎಲ್ಲರೂ. ಈಗ ಆ ಬೈಕ್ ನಿಮ್ಮ ಹತೋಟಿ ಒಳಗೆ ಇತ್ತಂದ್ರೆ ನಿಮ್ಮನ್ನು ಮಠಕ್ಕೆ ತುಂಬರ್ತದೆ ಅದು. ಆ ಬೈಕ್ ನಿಮ್ಮ ಹತೋಟಿಯಾಗಿರ್ಲಿಕ್ಕಂದ್ರೆ ಗಠಾರಕ್ಕೆ ಹೋದ್ ಒಗದು ಬಿಡ್ತದೆ. ಹಾಗಾಗಿ ನಮ್ಮಲ್ಲಿರುವಂತ ಕಾಮ, ನಮ್ಮಲ್ಲಿರುವಂತ ಎಲ್ಲ ಸದ್ಗುಣಗಳು ನಾಶ ಮಾಡಿ ಆ ಯಮನಿಗೆ ಗುರಿಯಾಗಿ ಮಾಡಿಬಿಡ್ತತಿ. ಹಾಗಾದ್ರೆ ಅದೇ ಕಾಮವನ್ನು ಹತೋಟಿಗೆ ತಂದೇವಂದ್ರ, ನಿಯಂತ್ರಣ ತಂದೇವಂದ್ರ ಅದು ನಮ್ಮ ಮೋಕ್ಷಕ್ಕೆ ಸಹಾಯವಾಗುತ್ತದೆ. ಅದಕ್ಕೆ ನಿಜಗುಣರು ಸೂತ್ರ ಪದ್ಯದೊಳಗೆ ಹೇಳಿದಾರೆ, ಕಾಮಾದಿಗಳನ್ನು ಜಯಿಸ್ ಅಂತ ಹೇಳ್ಯಾರ ಹೊರತು ಸುಟ್ಟ ಹಾಕಂತ ಹೇಳಿಲ್ಲ. ಕಾಮ, ಅದೇ ಕಾಮನ ನೀವು ಹತೋಟಿ ಮಾಡಿರಂತ ಮಠಕ್ಕೆ ಬಂದಿರಿ. ಅದೇ ಕಾಮ ನಿಯಂತ್ರಣ ಮಾಡಿದವ ಎಲ್ಲಿ ಹೋಗಿದಾನ? ಎಲ್ಲೆಲ್ಲೋ ಲೈಟ್ ಡಿಮ್ ಇದ್ದಲ್ಲಿ ಹೋಗಿರ್ತಾನ. ಹಾಗಾಗಿ ಆ ಕಾಮನನ್ನು ಹತೋಟಿ ಒಳಗಿಟ್ಕೋಬೇಕು. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರ, ಆಸೆ ಮಾನವನನ್ನು ದಾಸನನ್ನಾಗಿಸಿತು, ಎಷ್ಟು ಗಳಿಸಿದರೇನು ತೃಪ್ತಿ ಸಿಗದಂತಾಯಿತು, ಕಾಸು ಕವಡಿಗೆ ಬದುಕು ಮಾರಿಕೊಂಡಿಹ ಜೀವ, ವಿಶೇಷ ಜನ್ಮದ ಹಾನಿ ಶ್ರೀ ಸಿದ್ಧ ಭಾರತೀಯೇ. ಆಸೆ, ಆಸೆ ಮಾನವನನ್ನು ದಾಸನನ್ನಾಗಿಸಿತು, ಎಷ್ಟು ಗಳಿಸಿದರೇನು ತೃಪ್ತಿ ಸಿಗದಂತಾಯ್ತು. ನೋಡ್ರಿ, ನಾವೆಲ್ಲ ಎದ್ರ ಗನ್ ಹತ್ತಿದೀವಪ್ಪ ಅಂದ್ರ ಆಸೆ ದಾಸರದೀವಿ ನಾವು. ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ಕಾಯಕವನ್ನು ಮಾಡ್ಬೇಕಾದ್ರೆ ಬರೇ ಹಕ್ಕಣ ದುಡ್ದಾಗ ಬರೇ ಕಾಯಕವನ್ನು ಮಾಡ್ಲಕ್ ಮನುಷ್ಯ ಜನ್ಮದ ಆಯುಷ್ಯ ಎಲ್ಲ ಹೋಯ್ತಂದ್ರೆ ಅದು ನಿನ್ನ ಅನರ್ಥಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಅದನ್ನ ಹತೋಟಿ ಒಳಗಿಟ್ಕೋಬೇಕು ನಾವು. ಎಷ್ಟು ಗಳಿಸಿದ್ರು ತೃಪ್ತಿ ಸಿಗದಂದಾಯಿತು. ನೋಡ್ರಿ, 10,000 ಗಳಿಸಿದ್ರು ತೃಪ್ತಿ ಇಲ್ಲ, 1,00,000 ಗಳಿಸಿದ್ರು ತೃಪ್ತಿ ಇಲ್ಲ, 1 ಕೋಟಿ ಗಳಿಸಿದ್ರು ತೃಪ್ತಿ ಇಲ್ಲ, 100 ಕೋಟಿ ಗಳಿಸಿದ್ರು ತೃಪ್ತಿ ಇಲ್ಲ. ಯಾಕಂದ್ರೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಶ್ರೀಮಂತಿಕೆ ಯಾಕೆ ಕೊಟ್ಟಾನ ಪರಮಾತ್ಮ? ಪಾರಮಾರ್ಥ ನಿನಗೆ ಸುಗಮ ಆಗಲಿ ಅಂತ ಶ್ರೀಮಂತಿಕೆಯನ್ನು ಕೊಟ್ರೆ, ಇವು ಅದನ್ನು ಕೂಡಿ ಹಾಕಲಾಕನ ಆವೇಶವನ್ನೆಲ್ಲ ತೆಗೆದು ಹಾಕಿದ ಅಂದ್ರೆ ಆ ಕಾಮನಿನ್ನನ್ನು ಅನರ್ಥಕ್ಕೆ ಈಡು ಮಾಡುತ್ತಾನೆ. ಸುಗುಣ ಸಂತತೆಯನ್ನು, ನಿಗಮಾದಿ ವಿಧಿಯನ್ನು ನೋಡಿ. ಆ ಪದ್ಯದುದ್ದಕ್ಕೂ ನಿಜಗುಂಡು ಬಹಳ ಸುಂದರವಾಗಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಆ ಕಾಮನನ್ನು ನಿಯಂತ್ರಣದಲ್ಲಿ ಇಡುವಂತಹ ಶಕ್ತಿ ನಮಗೆ ಕೊಡ್ಬೇಕಾಗಿತ್ತಂದ್ರೆ ಅದು ಯಾರು ಕೊಡ್ತಾರಪ್ಪ ಅಂದ್ರ ಆ ಪರಮಾತ್ಮನೇ ಕೊಡ್ತಾನ, ಆ ಗುರುನೇ ಕೊಡ್ತಾನ. ಹಾಗಾಗಿ ಅದನ್ನ ಹತೋಟಿ ಒಳಗೆ ಇಟ್ಕೊಳ್ಳುವಂತ ಬುದ್ಧಿ ನಮ್ಮಲ್ಲಿ ಬರಬೇಕು. ಇರ್ಲಿಕ್ಕಂದ್ರ ಅವ ಏನ್ ಮಾಡ್ತಾನಪ್ಪ ಅಂದ್ರ ಆಯುಷ್ಯವನ್ನೆಲ್ಲ ತೇದು ಹಾಕಿ ಬಿಡ್ತಾನ. ಇನ್ನೊಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರ, ಕಾಮದ ನಿಗ್ರಹವ ನೀನಿಲ್ಲಿ ಮಾಡದಿರೆ, ರಾಮದ ಋಷನವೆಂತು ನಿನ್ನ ಬದುಕಿನಲ್ಲಿ, ಕಾಮರಾಮರು ಕೂಡಿ ಇರಲುಂಟೆ ಹೃದಯದಲ್ಲಿ, ಕಾಮ ತೊರೆದರೆ ರಾಮ ಶ್ರೀ ಸಿದ್ಧ ಭಾರತೀಯೇ. ಇಬ್ಬರು ಕೂಡಿ ಇರ್ಲಾಕ್ ಬರ್ತದೆ ಅಂತ ಕೇಳಿದ್ರ ಇಲ್ಲ ಅಂತ ಹೇಳ್ತಾರ ಅವ್ರು. ಕಾಮ್ ಇದ್ದಲ್ಲಿ ರಾಮ್ ಇರಂಗಿಲ್ಲ, ರಾಮ್ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ಹಾಗಾಗಿ ಆ ಕಾಮದ ನಿಗ್ರಹವನ್ನು ಮಾಡ್ಲಿಕ್ಕಂದ್ರ ರಾಮ ದರ್ಶನ ನಮಗ ಆಗುವುದಿಲ್ಲ. ಈ ಊರಿಗೆ ಮಹಾತ್ಮರು ಬಂದಿದ್ದಾರೆ. ಮಹಾತ್ಮರಂದ್ರೆ ಯಾರು? ಭಾಗವತ ಹೇಳುತ್ತದೆ, ಮಹಾತ್ಮರಂದ್ರ ಪರಮಾತ್ಮನ ಸಾಕ್ಷಾತ್ ರೂಪ. ನಮ್ಮ ಶರೀರದೊಳಗ ಕೈ ಇರ್ಲಿಕ್ಕರ ಬದುಕ್ತತಿ, ದೇಹ ಕಾಲಿರ್ಲಿಕ್ಕರು ಬದುಕ್ತತಿ, ಇನ್ಯಾವ ಅಂಗ ಇಲ್ಲದಿದ್ರು ಬದುಕ್ತತಿ. ಆದ್ರೆ ಹೃದಯ ಇಲ್ಲದೆ ಹೆಂಗ್ ಬದುಕಂಗಿಲ್ಲೋ ಹಾಗೆ ಜಗತ್ತಿನ ತುಂಬಾ ಎಲ್ಲ ಪರಮಾತ್ಮ ಇದ್ದರು,
ವಿಶೇಷ ರೂಪದಿಂದ ಪರಮಾತ್ಮ ಮಹಾತ್ಮರಲ್ಲೇ ಅದಾನಂತ ಹೇಳಿದ್ರು ಕೂಡ ಮಹಾತ್ಮರ ಹತ್ತಿರ ಬರದಂಗೆ ಮಾಡಿರುವುದು ಯಾವುದು ಅಂದ್ರೆ ಕಾಮ. ಹಾಗಾಗಿ ಆ ಕಾಮನ ನಿಯಂತ್ರಣವನ್ನು ಮಾಡ್ಲಿಕ್ಕಂದ್ರ ನಮ್ಮೆಲ್ಲ ಆಯುಷ್ಯವನ್ನು ಭೋಗಕ್ಕಾಗಿ ವ್ಯಯ ಮಾಡ್ಬಿಡ್ತಾನ. ಅವನು ಬದ್ದಲ್ಲಿ ಹೇಳಿದ್ರ ಬೆಳಗನೆ ಹೇಳಿದ್ರು ಮುಗಿಯಂಗಿಲ್ಲ. ನಿಜಗೊಂಡ್ರೆ ಅಲ್ಲೆಲ್ಲೆಲ್ಲೆಲ್ಲ ಹೇಳಿದಾರ, ಸ್ವಲ್ಪ ನಿಮಗೆ ನೆನಪು ಮಾಡಿ ಕೊಟ್ಟ ಪೂಜಾರಿಗೆ ನಾನು ಮಾಡಿ ಕೊಡ್ತನು. ಇದೇ ಮುಂದೆ ಹೇಳಿದಾರ, ದುರುಳ ಕಂತಿ ನೋಡವೆರೆ ಲೋಕದೊಳು ನಿನ್ನ ಪೊರೆಪುಟ್ಟೆನೆಂಬರು ಕೋಗಿಲೆ, ತರೆಗೆ ಜನಕನಾದ ಗುರುಶಂಭು ಲಿಂಗವ ಚರಣ ಪಲ್ಲವ ಪಿಡಿ ಕೋಗಿಲೆ. ದುರುಳ ಕಂತು ಅಂದ್ರೆ ಕಾಮ. ಆ ಕಾಮನ ಜೊತೆಗೆ ನೀನು ಬೆಳೆದೆ ಅಂದ್ರ ಅವೇನು ಅನ್ಪಪ್ಪ ಅಂದ್ರ ನಿನ್ನನ್ನು ಹಾಳು ಮಾಡಿಬಿಡ್ತಾನ. ಅದಕ್ಕೆ ನಿಜಗುಣರು ಇದಕ್ಕಿಂತಲೂ ಕೆಟ್ಟ ಬೇಗನೆ ಯಾವುದು ಬೇಕಾಗಿಲ್ಲ. ದುರುಳ ಕಂತಿವಿ ನೋಡೆ ಬೆರೆ ಲೋಕದೊಳು ನಿನ್ನ ಪೊರೆಪೊಟ್ಟೆನೆಂಬರು ಕೋಗಿಲೆ. ಇದಕ್ಕಿಂತ ದೊಡ್ಡ ಬೇಗಳು ಯಾರಿಗರೆ ಬೇಕಾಗಿದ್ದೇನಪ್ಪ ಅಂದ್ರೆ ಬೇಕಾಗಿಲ್ಲ. ಯಾಕಂದ್ರ ಎಲ್ಲಾ ಬೇಗಳವನ್ನು ಸಹಿಸಬಹುದು, ಆದ್ರ ತಂದೆ ವಿಷಯಕ್ಕ ಬ್ಯಾರೆದವ್ ಹುಟ್ಟಿದೆ ಅನ್ನುವಂತ ಮಾತು ಪ್ರಯೋಗ ಆದ್ರೆ ಹೆಂಗ ಸಿಟ್ಟು ಬರ್ತೈತೋ ಅಷ್ಟೇ ಸಮರ್ಪಕವಾಗಿ ನಮಗೆ ನಿಜಗೊಂಡು ಹೇಳಿದಾರ. ಅಂದ್ರ ಅಷ್ಟ ಕಾಮ ಅನರ್ಥವನ್ನು ಉಂಟು ಮಾಡ್ತಾನ, ನೀನು ಅವನ ಜೊತೆಗೆ ಬೆರೆಬೇಡ ಅಂತ ಅಲ್ಲಿ ಹೇಳಿದಾರ. ಇನ್ನೊಂದು ಕಡೆ ಮರುಳುಗೊಳಿಪುವ ಕಂತುವಿನ ಕಾಟ, ನಿರವೋಕಳಿಯಾಳುವ ಬಾಲ್ಯವನು ದುರುಳತೆಯನರಿಯದಿರುವ ಶಿಶುತ್ವನು ಮರುಳಗೊಳಿಪ ಕಂತುವಿನ ಕಾಟ. ಯೌವನ ಕಾಲಕ್ಕೆ ಎಲ್ಲರೂ ಯಾಕೆ ಮರಳಾಗ್ತಾರೆ ಅಂದ್ರೆ ಕಾಮನ ವಿಕಾರದಿಂದ ಮರಳಾಗಿ ಬಿಡ್ತಾರೆ. ಅದೇ ಶಿವಚರಣಾದಿಗಳು ಅವ್ರ ವಿಕಾರವನ್ನು ಹೊಂದಂಗಿಲ್ಲ. ದೃಷ್ಟಾಂತದೊಳಗೆ ಹೇಳ್ಬೇಕಾಗಿತ್ತಂದ್ರ ನಾವೆಲ್ಲರೂ ಪ್ರಾಯಕ್ಕೆ ಬಂದನ ಕನ್ಯಾ ನೋಡ್ಲಾಕ್ ಹೋಗಿದೀವಿ. ಕನ್ಯಾ ನೋಡೋದು ತಪ್ಪಲ್ಲ, ಆದ್ರೆ ಕನ್ಯೆಯನ್ನು ಪಾರಮಾರ್ಥಕ್ಕಾಗಿ ಉತ್ತಮವಾದಂತಹ ಕನ್ಯೆ ಅಂತ ಯಾರು ಹುಡುಕಿದೀವಿ ನಾವು? ಅದೇ ದೇವದಾಸಿಮಯರು ಅವರು ಹೆಣ್ಣು ನೋಡ್ಲಕ್ ಹೋಗ್ತಿದ್ರು. ನೂರಾರು ಕನ್ಯವನ್ನು ನೋಡ್ತಿದ್ರು. ತಮ್ಮ ಮನಸ್ಸಿಗೆ ತಮ್ಮಲ್ಲಿರುವಂತ ಆ ಪರೀಕ್ಷೆಗೆ ಪಾಸಾದ್ರೆ ಮಾತ್ರ ಮದುವೆ ಆಗ್ಬೇಕು, ಇರ್ಲಿಕ್ಕಂದ್ರ ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅನೇಕ ಕಡೆ ಹೋಗೋರು ಹಲವಾರು ಪರೀಕ್ಷೆಗಳು ನೋಡವರು. ಅದೊಂದು ಪರೀಕ್ಷೆಯನ್ನು ಹೇಳಿ ನಾನು ವಾಣಿಜ್ಯ ಗ್ರಾಮ ನೋಡ್ತೇನೆ. ಕನ್ಯೆ ನೋಡ್ಲಕ್ ಹೋದಾಗ ದೇವ ದಾಸಿಮೆಯರು 3 ಪರೀಕ್ಷೆಯನ್ನು ಹೇಳ್ತಿದ್ರು. ಮರಳು ಕೂಡಿಸಿದಂತ ಅಕ್ಕಿಗಳನ್ನು ಕೂಡಿಸಿ ಆ ಕನ್ಯೆ ಕೊಡ್ತಿದ್ರು. ಹಸನು ಮಾಡಲಾರ್ದ ಅಕ್ಕಿ ಮಾಡಬೇಕು, ಕಟ್ಟಿಗೆ ಹಾಕಲಾರ್ದ ಅಕ್ಕಿ ಕುದಿಬೇಕು. ಇದನ್ನಿಷ್ಟು ಮಾಡಿದ್ರ ಆ ಕನ್ಯೆಯನ್ನು ನಾನು ಆಗ್ತೇನೆ ಅಂತ ಹೇಳ್ತಿದ್ರು. ಪ್ರತಿಯೊಂದು ಮನೆಗೆ ಹೋಗಾನ ಉಸುಕು ಕೂಡಿದಂತ ಅಕ್ಕಿಯನ್ನು ಇಡಾನ, ಹಸರು ಮಾಡ್ಲಾರ್ದ ಹೆಂಗ್ ಮಾಡ್ಲಾಕ್ ಬರ್ತದ್ರಿ ಅಂತ ಅಸಂಸ್ಕೃತವಾದಂತ ಹೆಣ್ಣು ಮಕ್ಕಳು ಇದು ಹೆಂಗ್ ಸಾಧ್ಯ ಇಲ್ಲದ ಹೇಳ್ತಾ ಇವ್ ಹೆಂಗ್ ನನಗ್ ಗಂಡ ಆಗ್ಲಾಕ್ ಯೋಗ್ಯ ಅಂತ ತಿರಸ್ಕರ್ತಿದರು. ಆದ್ರೆ ದುಗ್ಧೆಯ ಮನೆಗೆ ಹೋದಾಗ ಈ ಎಲ್ಲ ಸವಾಲುಗಳನ್ನು ಒಪ್ತಾಳವು. ಏನ್ ಮಾಡ್ಬೇಕು? ಅಕ್ಕಿ ಒಳಗ ಉಸುಕ್ ಕೂಡಿರ್ತದೆ, ಆ ಉಸುಕ್ ಹಸನು ಮಾಡ್ಲಾರ್ದ ಅಕ್ಕಿ ಕುದಿಸ್ಬೇಕು, ಮತ್ತೆ ಕಟ್ಟಿಗೆ ಹಾಕಲಾರ್ದ ಅಕ್ಕಿ ಕುದಿಬೇಕು ಅಂದಾಗ ದುಗ್ಧೆ ನಾನು ಮಾಡ್ತೇನಂತ ಒಪ್ಕೋತಾಳ. ಏನ್ ಮಾಡ್ತಾಳಪ್ಪ ಅಂದ್ರ ಕಬ್ಬಿಣದ ಹಾಲನ್ನು ಹಿಂಡಿ ಆ ಹಾಲಿನೊಳಗ ಅಕ್ಕಿ ಮತ್ತು ಮಳ್ಳನ್ನು ಹಾಕ್ತಾಳ. ಅಕ್ಕಿ ಎಲ್ಲ ಮ್ಯಾಲ ನಿಂದಿರ್ತಾವ, ಉಸುಕೆಲ್ಲ ಕೆಳಗೆ ಉಳಿತೈತಿ. ಆ ಅಕ್ಕಿಯನ್ನು ತೆಗೆದ ಮತ್ತೊಂದು ಬೋಗಾಣ್ಯಾಗ ಹಾಕಿ ಕಟ್ಟಿಗೆಯಿಂದ ಒಲಿ ಉರಿಬಾರ್ದು ಅಂತ ಹೇಳಿದಾರು. ಹಾಗಾದ್ರ ಆ ಕಬ್ಬಿನ ಹಿಪ್ಪಿಗೆ ಏನತ್ತಾರ್ರಿ? ಕಟ್ಟಿಗೆ ತರನ ಇಲ್ಲ, ಆ ಹಿಪ್ಪಿಯನ್ನು ಹಾಕಿ ಅನ್ನವನ್ನು ಮಾಡ್ತಾಳ. ಅವಾಗ ನೀನು ನನ್ನ ಮದುವೆ ಆಗಲು ಯೋಗ್ಯ ನೀತಿ ಅಂತ ಆ ಕನ್ಯೆಯನ್ನು ಒಲಿಸ್ತಾರ. ಮುಂದ ಅವರು ಸುಂದರವಾದಂತಹ ಬದುಕು ಭಗವಂತನನ್ನು ಪ್ರಾಪ್ತಿ ಮಾಡುವುದಕ್ಕೋಸ್ಕರವಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರು. ಅಂತ ವಿಚಾರದೊಂದಿಗೆ ನಾವು ಯಾರಾದರೂ ಪ್ರಪಂಚಕ್ಕೆ ಇಳಿದಿದ್ದೀವ ಅಂತ ಕೇಳಿದ್ರ ಇಲ್ಲ. ಅನುಕೂಲವಾದಂತಹ ಸತಿ ಇರ್ಲಿಕ್ಕಂದ್ರ ಪಾರಮಾರ್ಥ ಸುಲಭವಾಗಿ ಆಗತ್ತೆ ಅಂತ ಕೇಳಿದ್ರ ಆಗುವುದಿಲ್ಲ. ಯಾಕಂದ್ರ ನಮ್ಮಂತ ಅರಮೂಟ ಕಂಪನಿ ಇತ್ತರು ಊರೊಳಗ 4 ಮಂದಿ ಹರಗಲಕ್ ಹೋಗಿದ್ರು. ಅವರು ಪ್ರಪಂಚ ಪರಮಾರ್ಥ ಎಟ್ಟು ಹೆಂಗ್ ಮಾಡ್ಲಕ್ ಬರ್ತತಿ ಅಂತ ಒಬ್ಬ ವಾದ, ಮತ್ತೊಬ್ಬ ಬರ್ತೈತಿ ಅಂತ ಒಬ್ಬ. ಎಲ್ಲೋ ಕೇಳಿದ ನಿಜಗುಂಡ್ರ ಪದ್ಯವನ್ನು ಜಾಣನು ಲೌಕಿಕ ಪಾರಮಾರ್ಥ ಎರಡನು
ನಡೆಸುತ್ತೇನು ಅಂತ ಕೇಳಿದ್ದ. ಬರಂಗಿಲ್ಲಂತ ಒಬ್ಬ, ಬರ್ತಕ್ಕಂತ ಒಬ್ಬ. ಪುಟಾಣಿ ತಿನ್ನೋದು, ಪುಂಜಿಕಾಯಿ ಓದೋದು ಎರಡು ಕಾಲಕ್ಕೆ ಹೆಂಗ ಬರ್ತತಿ ಅಂತ ಒಬ್ಬ, ಬರ್ತಕ್ಕಂತ ಒಬ್ಬ. ಇದಕ್ಕ ಸಿದ್ದಯ್ಯ ಪುರಾಣಿಕರು ಸರಿಯಾದ ಉತ್ತರವನ್ನು ಕೊಡ್ತಾರಂತ ಮಧ್ಯದೊಳಗ ಅವ್ರ ಮನೆಗೆ ಹೋಗ್ತಾರ. 2 ಗಂಟೆ ಸಮಯ, ಮೇ ತಿಂಗಳ. ಅವ್ರ ಮನೆ ಒಳಗ ದೊಡ್ಡ ಮ್ಯಾಲ ಬೆಳಕಂಡಿತ್ತು. ಪುರಾಣಿಕರು ಆ ದಾರವನ್ನು ನೇಯ್ತಾ ಇದ್ದರು. ಆ ಸಮಯಕ್ಕೆ ಬಂದು ಕೇಳ್ತಾರ ಅವರು, ಪ್ರಪಂಚ ಪಾರಮಾರ್ಥ ಎರಡೂ ಮಾಡ್ಲಕ್ ಬರ್ತತಿ ಅನ್ನೋದು ಕೇಳಿದ್ರ ಕುಂಡ್ರಿ ಅಂತ ಹೇಳ್ತಾರ ಅವ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾನ ಕುಂಡ್ರಿ ಅಂದಾಗ ಅವರು ಎಳೆಯನ್ನು ನೇಯ್ತಾ ಇರ್ತಾರ. ದುಗ್ಧೆ ಒಳಗ ಅಕ್ಕಿ ಕುಟ್ಲತ್ತಿರ್ತಾಳ. ಎಳೆ ದುಗ್ಧೆ ಎಳೆಗೆ ಬೆಳಕು ಸಾಕಾಗೋಲಾಗೈತಿ, ಚಿಮಣಿ ಹಚ್ಕೊಂಡ್ ಬಾ ಅಂತ ಹೇಳ್ತಾರ ಅವ್ರು. ಹಾಗೆ ಒಂದು ಮಾತು ಅಲ್ಲಾರ್ದ ದುಗ್ಧೆ ಚಿಮಣಿ ಹಚ್ಕೊಂಡು ಬಂದ ಇಟ್ಟ ಹೋಗ್ಬಿಡ್ತಾವ. ಇವ್ರು ಕೂತವ್ರು ಕೇಳ್ತಾರ, ನಮ್ಮ ಪ್ರಶ್ನೆಗೆ ಉತ್ತರ ಹೇಳ್ರಿ ಅಂತ ಕೇಳ್ತಾರ ಅವ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಿದನಲ್ಲ, ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾರ ಅವರು. ಆಗ ಹೇಳ್ತಾರ ಅವರು, ಮಧ್ಯಾಹ್ನದ ಬಿಸಿಲದೊಳಗ ಮ್ಯಾಲ ಬೆಳಕಿಂಡಿ ಐತಿ, ಅಂತಾದ್ರೊಳಗ ದೀಪ ಹಚ್ಕೊಂಡ್ ಬಾ ಅಂತ ಹೇಳಿದಾಗ ಒಂದು ಮಾತು ಅಲ್ಲಾರ್ದನ ದೀಪ ಹಚ್ಕೊಂಡು ಬಂದಿಡುವಂತ ಹೆಂಡತಿ ನಿನಗೊಳಗಿದ್ದಳಂದ್ರ ಪ್ರಪಂಚ ಪರಮಾರ್ಥ ಆಗತೈತಿ. ಬಿಸಲಾಗ ನನಗೆ ಮಂದಿ ಮುಂದೆ ದಗದ ಹಸ್ತಿಯೇನಂತ ಅಶಬ್ದವನ್ನು ನುಡಿಯುವಂತ ಹೆಂಡತಿ ಇದ್ದರ ಪ್ರಪಂಚ ಆಗುವುದಿಲ್ಲ. ಹಾಗಾಗಿ ಆ ಕಾಮದ ಹತೋಟಿ ಒಳಗಿದ್ದಂತ ಭಕ್ತಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಮತ್ತು ಕೇವಲ ಭೋಗಕ್ಕಾಗಿ ಈ ಜನ್ಮವನ್ನು ಮಾಡಿದೀವಿ ಅಂದ್ರ ಅದು ಅನರ್ಥವನ್ನುಂಟು ಮಾಡುತ್ತದೆ. ಬಹಳ ಇದ್ರ ಬದ್ದಲ್ಲ ಬಹಳ ಅನಾಹುತಿಗಳನ್ನು ಹೇಳಿದರು. ಅವೆಲ್ಲವನ್ನು ನಾವು ಪೂಜ್ಯರ ಮುಖದಿಂದ ಕೇಳುವಂತವ್ರಾಗಬೇಕು. ಒಂದು ಘಟನೆ ಹೇಳಿ ಪೂಜ್ಯರಿಗೆ ಅನುವು ಮಾಡಿಕೊಡ್ತೇನೆ ನಾನು. ದುರ್ಯೋಧನ ಜೂಜಾಟದೊಳಗ ಗೆದ್ದ, ಧರ್ಮರಾಜ ಸೋತ ಬಳಕ ಏನ್ ನಿರ್ಣಯ ಆಯ್ತು ಅಂದ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವಾಸವನ್ನು ಮುಗಿಸಿ ಬರಬೇಕು. ಅಜ್ಞಾತದ ವಾಸದೊಳಗೆ ಗುರುತು ಹಿಡಿದ್ರೆ ಮತ್ತೆ 12 ವರ್ಷ. ಅದರಂತೆ ಈಶ್ವರ ಕೃಪೆಯಿಂದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವನ್ನು ಮುಗಿಸಿ ಬಂದ ಬಳಕ ಮಾತಿನಂತೆ ಅರ್ಧ ಭೂಮಿಯನ್ನು ಕೊಡುವಂತ ಎಲ್ಲ ಹಿರಿಯರು ಹೇಳಿದರು. ಆಗ ಒಪ್ಪಲಿಲ್ಲ. ಸಂಧಾನಕ್ಕಂತ ಪಾಂಡವರ ಕಡೆಯಿಂದ ಕೃಷ್ಣ ಪರಮಾತ್ಮ ಬರುತ್ತಾನೆ. ಬಂದಾಗ ಸಂಧಾನಕ್ಕಾಗಿ ಪರಮಾತ್ಮ ಅತ್ಯಂತ ಒಪ್ಪಿಸ್ಬೇಕಂತ ಬಹಳ ಪ್ರಯತ್ನವನ್ನು ಪಡ್ತಾನ. ಅರ್ಧ ರಾಜ್ಯವನ್ನಲ್ಲ, ಚಾರಣೆ ಅಲ್ಲ, ಪಾಂಡವರಿಗೆ ಕೇವಲ 5 ಹಳ್ಳಿಯನ್ನು ಕೊಡು. ಆ 5 ಹಳ್ಳಿಯನ್ನು ಕೊಟ್ರೆ ಅಷ್ಟರೊಳಗನ ಸಂತೈಸಿಸ್ತನ ಅವ್ರನ್ನ ಅಂತ ಹೇಳಿದಾಗ ದುರ್ಯೋಧನ ಒಂದು ಮಾತು ಹೇಳ್ತಾನ, ಈ ಸೂಜಿಯನ್ನು ಭೂಮಿಗೆ ಹಚ್ಚಿದರೆ ಎಷ್ಟು ಭೂಮಿ ಬರುತ್ತದೆಯೋ ಅಷ್ಟು ಭೂಮಿಯನ್ನು ನಾನು ಕೊಡುವುದಿಲ್ಲ. ಹೀಗೆ ಹೇಳಿದವ ಯಾರ್ರಿ? ಹೀಗೆ ಹೇಳಿದವ ದುರ್ಯೋಧನ ಅಲ್ಲ. ದುರ್ಯೋಧನಲ್ಲಿರುವಂತ ಕಾಮ ಈ ಮಾತನ್ನು ಹೇಳುತ್ತಾನೆ. ರಾವಣನು ಇಷ್ಟೇ. ರಾವಣ ಅದರಿಂದ ನಾಶ ಆದ. ಬಂಗಾರದ ಲಂಕೆಯನ್ನು ಹನುಮಂತ ಸುಟ್ಟ ಅಂತ ಕೇಳ್ತೀವಿ ನಾವು. ರಾಮನ ಸೈನ್ಯ ನಾಶ ಮಾಡಿತು ಅಂತ ಕೇಳ್ತೀವಿ. ಹಾಗಾದರೆ ಬಂಗಾರದ ಲಂಕೆಯನ್ನು ಹನುಮನೂ ನಾಶ ಮಾಡಲಿಲ್ಲ, ಶ್ರೀರಾಮಚಂದ್ರನು ನಾಶ ಮಾಡಲಿಲ್ಲ, ಆ ರಾವಣನಲ್ಲಿರುವಂತ ಕಾಮ ನಾಶ ಮಾಡಿತು ಅಂತ ನಾವು ಕೈ ಎತ್ತಿ ಹೇಳಬಹುದು. ಹಾಗಾಗಿ ಆ ಕಾಮನ ಹತೋಟಿಯನ್ನು ಮಾಡ್ಲಿಕ್ಕಂದ್ರ ಬಹಳಷ್ಟು ಅನರ್ಥವನ್ನು ಮಾಡುತ್ತಾನೆ. 5 ಬಾಣ ಅಂತ ಸುಲಭವಾಗಿ ಯಾರು ತಿಳ್ಕೋಬಾರದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲ ತಪಸ್ಸನ್ನು ಕೆಡಿಸುವುದಾದ. ಅಷ್ಟಮ ಸಿದ್ಧಿಗಳ ಪ್ರಾಪ್ತಿಯಾದರೂ ಕೆಡಿಸುವುದೇ ಅದ. ಆ ಪದ್ಯದೊಳಗೆ ಬಹಳ ಹೇಳಿದಾರ. ಅದನ್ನ ಹೇಳಾಕ ಸಮಯ ಬಹಳ ಹತ್ತತಿ. ಕಾಮದ ಬದ್ಧರು ಎಷ್ಟು ಹೇಳಿದ್ರು ಮುಗಿಯಂಗಿಲ್ಲ. ಇದಾದ ಬಳಕ ಮುಂದ ಕಾಲನ ಬದ್ಧರು ಹೇಳ್ತಾರ. ಅದನ್ನೆಲ್ಲವನ್ನು ಪೂಜ್ಯರು ಬಹಳ ಸುಂದರವಾಗಿ ಹೇಳ್ತಾರ. ತಾತ್ಪರ್ಯ ಏನು? ಕಾಮನ ಜಯಿಸಬೇಕಟ್ಟ ಸುಟ್ಟು ಹಾಕ್ಲಕ್ ಬರಂಗಿಲ್ಲ. ಮತ್ ಸುಟ್ಟು ಹಾಕಿರಂದ್ರೆ ಪಾರಮಾರ್ಥಿ ಅದ್ರಿಂದ ಮಾಡೋರು. ಆಸೆ ಐತಂತ ನೀವು ಎಲ್ಲಿ ಬಂದಿರಿ, ಅದಕ್ಕೆ ನಿಜಗೊಂಡ್ರು ಕಾಮಾದಿಗಳನ್ನು ಜಯಿಸ್ ಅಂತ ಹೇಳಿದಾರ. ಜಯಿಸುವುದಂದ್ರೆ ಏನ? ನಿಮಗ್ ವಿರೋಧಿ ಆದಂತಹ ರಾಜ ಇದ್ದಂದ್ರೆ ಅವನು ಜಯಿಸುವುದು. ಉದ್ಗಿಕ್ಕೋದು ಯಾರು ಮಾಡೋದ್ರಿ ನೀವು? ಜಯಿಸಿರಿ ಅಂದ್ರೆ ನೀವು ಹೇಳಿದ ಕೆಲಸ ಮಾಡ್ತಾನ ನಾವು, ನಿನ್ನ ಜೋಡಿನ ಯುದ್ಧವನ್ನು ಮಾಡ್ತಾನ ನಾವು. ಹಾಗಾಗಿ
ಹಾಗಾಗಿ ಜಯಿಸುವಂತದ್ದು ಅಂದ್ರ ಆಶಯಕ್ಕೆ ಲಿಮಿಟೇಷನ್ ಇರಬೇಕು. ನೋಡ್ ಮನುಷ್ಯನಿಗೆ ಎಟ್ಟು ಹತ್ತತಿ, ಒಂದ್ ಹಿಡಿ ಅಕ್ಕಿ, ಒಂದ್ ಆವಿಗೆ ಹಾಲ, ಮನಗುವುದಕ್ಕೆ ಅರ್ಧ ಮಂಚ, ಇಟ್ಟೇ ಹತ್ತಿದ್ರು ಕೂಡ ಆಸೆ ಅನ್ನುವಂತ ಕಾಮನ ಬೆನ್ನು ಹತ್ತಿ ನಾವು ಇರುವ ಅಮೂಲ್ಯವಾದಂತ ಆಯುಷ್ಯವನ್ನೆಲ್ಲ ಕಾಮನಿಗಾಗಿ ಕಳೆದಿದ್ದೆವು. ಹಾಗಾಗಿ ಆಸೆಯನ್ನು ನೀನು ನಿಯಂತ್ರಣದಲ್ಲಿ ಇಟ್ಟುಕೋ. ಆ ನಿಯಂತ್ರಣದ ಶಕ್ತಿಯನ್ನು ಕೊಡುವಂತವರು ಯಾರು ಅಂದ್ರ ಭಗವಂತ ಪರಮಾತ್ಮ. ಅವನ ಮುಂದೆ ನಾವು ಆ ಕಾಮನ ರಗಳೆನೆಲ್ಲ ಹೇಳಿದೀವಂದ್ರ ಅವು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇನ್ಯಾರು ನಮ್ಮನ್ನ ಕಾಮನೆಯಿಂದ ಬಿಡಿಸುವವರಿಲ್ಲ. ಯಾಕಂದ್ರ ಪರಮಾತ್ಮ ಒಬ್ಬನೇ ನಮ್ಮ ಎಲ್ಲ ಪಾಪವನ್ನು ಮನ್ನಾ ಮಾಡಬಹುದ. ಹಾಗಾಗಿ ಅವನ ಸ್ಮರಣೆಯನ್ನು ಮಾಡಬೇಕು. ಯಾಕಂದ್ರೆ ವಾಲ್ಮೀಕಿ ಮಹರ್ಷಿಯ ಪೂರ್ವಾಶ್ರಮದಲ್ಲಿ ಎಷ್ಟು ಪಾಪ ಮಾಡಿದೋ ಆ ಎಲ್ಲ ಪಾಪವನ್ನು ಯಾವುದು ನಾಶ ಮಾಡಿತು ಅಂದ್ರೆ ಭಗವಂತನ ಚಿಂತನ. ಹಾಗಾಗಿ ನಾವು ಮಾಡಿದಂತ ಸಂಪೂರ್ಣ ಪಾಪಗಳನ್ನು ಪರಮಾತ್ಮನಿಗೆ ಮುಂದೆ ನಿವೇದನೆ ಮಾಡಿ ಅವುಗಳ ಚಿಂತನೆ ಮಾಡೋದ್ರಿಂದ ನಮ್ಮೆಲ್ಲ ಪಾಪವನ್ನು ನಷ್ಟ ಮಾಡಿ ಆ ಕಾಮನೆಯಿಂದ ರಕ್ಷಣೆಯನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಮತ್ತು ಯಮನ ಬಾಧೆಯಿಂದ ಪಾರಾಗುವಂತ ಉಪಾಯವನ್ನು ನಮಗ ಆ ಪರಮಾತ್ಮ ಕೊಡ್ತಾನ. ಆದ್ದರಿಂದ ಪರಮಾತ್ಮನನ್ನೇ ಕುರಿತು ನಾವು ಶರಣ ಹೋಗಬೇಕು. ಯಾಕಂದ್ರ ಒಂದು ಮುಖದವರಿಗೆ ಎರಡು ಮುಖದವರಿಗೆ ಕಾಮನನ್ನು ನಿಯಂತ್ರಣ ಮಾಡೋದು ಆಗುವುದೇ ಇಲ್ಲ. ಹಾಗಾಗಿ ಪರಮಾತ್ಮನನ್ನೇ ಕುರಿತು ನಾವು ಶರಣ ಹೋಗಬೇಕು. ಆದ್ದರಿಂದ ಈ ಶಿವಕಾರುಣ್ಯ ಸ್ಥಳದ 14ನೇ ಪದ್ಯದೊಳಗ ಕಾಮನ ಬದ್ದಲ ಪಲ್ಲವಿ ಒಳಗೆ ಬಹಳ ಸುಂದರವಾಗಿ ನಿಜಗುಂಡು ಹೇಳಿದಾರ. ಪೂಜ್ಯರು ಬಹಳ ಸುಂದರವಾಗಿ ಹೇಳ್ತಾರ. ಅವರ ವಾಣಿಯೊಳಗ ಆ ವಿಷಯವನ್ನು ಕೇಳಕ್ಕೆ ನಾವು ಬಂದವರು. ಅಂತ ವಿಚಾರವನ್ನು ಕೇಳಿ ಈ ಜನ್ಮದ ಸದ್ಬಳಕೆಯನ್ನು ಮಾಡುವಂತ, ಕಾಮದ ನಿಯಂತ್ರಣ ಮಾಡುವಂತ ಶಕ್ತಿಯನ್ನು ಪರಮಾತ್ಮ ನಿಮಗ ಕೊಟ್ಟು ಕೊಡುತ್ತೆ ಅಂತ ಹೇಳುತ್ತಾ ನನ್ನೆರಡು ವಾಕ್ಪುಸ್ತಕವನ್ನು ಸದ್ಗುರುನಾಥನ ಪಾದಕ್ಕೆ ಅರ್ಪಿಸ್ತೇನೆ. ಸದ್ಗುರುನಾಥ ಮಹಾರಾಜ್ ಕಿ